ಹಲೋ ಫ್ರೆಂಡ್ಸ್, AVK ಹ್ಯಾಬಿ ಐಡಿಯಾಸ್ಗೆ ಸ್ವಾಗತ. ನಾವು ಜೋಧ್ಪುರ್ನಲ್ಲಿ ಈ ಬಾರಿ 2 ಮಾನ್ಯುಮೆಂಟ್ ಅಂತ ತೋರಿಸ್ತಾ ಇದ್ದೀವಿ. ಒಂದು ರಾಜಸ್ಥಾನದ ತಾಜ್ ಮಹಲ್ ಅಂತ ಹೇಳಲ್ಪಡುವ ಜಸ್ವಂತ್ ತಾಡ, ಮತ್ತೊಂದು ಉಮೇದ್ ಭವನ್ ಪ್ಯಾಲೇಸ್. ಇದು ಜೋಧ್ಪುರ್ ಸೀರೀಸ್ನ ಕೊನೆಯ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋ ಜೈಸಲ್ಮೇರಿಂದ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ, ಇದು ಜಸ್ವಂತ್ ತಾಡ ಅಂತ. ನೀವು ಇದನ್ನ ಯಾವುದೋ ಟೆಂಪಲ್ ಅಂತ ತಿಳ್ಕೊಂಡ್ರೆ ರಾಂಗ್ ಆಗಿರುತ್ತೆ. ಇದು ರಾಥೋಡ್ ಫ್ಯಾಮಿಲಿಯ ಸಮಾಧಿಗಳು. ಮುಖ್ಯವಾಗಿ ಜಸ್ವಂತ್ ಸಿಂಗ್ 2 ಹೇಳುವ ರಾಜನ ಸಮಾಧಿ ಈ ಜಾಗ. ಇದನ್ನ ಹಾಲಿನಂತಹ ವೈಟ್ ಮಾರ್ಬಲ್ನಿಂದ ಮಾಡಲಾಗಿದೆ. ಇದೇ ರೀತಿ ಕಲ್ಲನ್ನ ನಾವು ತಾಜ್ ಮಹಲ್ ಅಲ್ಲೂ ನೋಡ್ಬೋದು. ಆದ ಕಾರಣದಿಂದ ಇದನ್ನ ರಾಜಸ್ಥಾನದ ತಾಜ್ ಮಹಲ್ ಅಂತಲೂ ಕರೀತಾರೆ. ಇದರ ಮೇಲೆ ಸೂರ್ಯನ ಬೆಳಕು ಬಿದ್ದ ತಕ್ಷಣ ಬಹಳ ವೈಟ್ ಆಗಿ ಕಾಣಸಿಗುತ್ತೆ. ಸಾವಿರದ 895ರಲ್ಲಿ ಜಸ್ವಂತ್ ಸಿಂಗ್ 2 ಮರಣ ಹೊಂತಾರೆ. ಅವರ ನೆನಪಿಗಾಗಿ ಅವರ ಮಗ ಸರ್ದಾರ್ ಸಿಂಗ್ ಈ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ, ಅಥವಾ ಇದು ಸಮಾಧಿಯನ್ನು ಕಟ್ಟಿದ್ದಾರೆ. ನೀವು ರಾಥೋಡ್ ವಂಶದ ಎಲ್ಲಾ ರಾಜರ ಫೋಟೋವನ್ನು ಇಲ್ಲಿ ನೋಡ್ಬೋದು. ಜಸ್ವಂತ್ ಸಿಂಗ್ 2 ಜೋಧ್ಪುರಕ್ಕೆ ರೈಲ್ವೆ, ಟೆಲಿಗ್ರಾಫ್ ಅನ್ನ ತರ್ತಾರೆ. ಅವರು ಜೋಧ್ಪುರ್ ಅನ್ನ ಬಹಳ ಡೆವಲಪ್ ಮಾಡ್ತಾರೆ. ಸರ್ದಾರ್ ಸಿಂಗ್ ಈ ಕಟ್ಟಡವನ್ನಲ್ಲದೆ ಘಂಟಾಘರ್ ಅಥವಾ ಕ್ಲಾಕ್ ಟವರ್ ಅನ್ನು ಕಟ್ತಾರೆ. ರಾಥೋಡ್ ವಂಶದ ರಾಜರ ಸಮಾಧಿಗಳು ಮಂಡೋರಲ್ಲಿ ಕಾಣಸಿಗುತ್ತೆ. ಈ ಬಿಲ್ಡಿಂಗ್ ನ ಒಳಗಡೆ ನೀವು ಜರೋಕಾಸ್ ಅನ್ನು ನೋಡಬಹುದು. ಬಹಳ ಸುಂದರವಾಗಿ ಕೆತ್ತಲ್ಪಟ್ಟಿದೆ ಈ ಜರೋಕಾಸ್. ವೈಟ್ ಮಾರ್ಬಲ್ ನಿಂದ ಮಾಡಿರೋದಕ್ಕಾಗಿ ಇದು ಬಹಳ ತಂಪಾಗಿರುತ್ತೆ ಒಳಗಡೆ. ತಾಜ್ ಮಹಲ್ ಅನ್ನು ಕಟ್ಟೋದಕ್ಕೆ ಶಹಜಹಾನ್ ರಾಜಸ್ಥಾನದಿಂದಲೇ ಈ ವೈಟ್ ಮಾರ್ಬಲ್ ಅನ್ನ ಆಗ್ರಾಕ್ಕೆ ಆನೆ, ಕುದುರೆಗಳ ಮೇಲೆ ತಗೊಂಡೋಗಿದ್ದಂತೆ. ಜೋಧ್ಪುರ್ ರಾಜರು ಮತ್ತು ಮೊಘಲ್ ರಾಜರ ಮಧ್ಯೆ ಸಂಬಂಧಗಳು ಚೆನ್ನಾಗಿತ್ತು. ಮೊಘಲ್ ಸಾಮ್ರಾಜ್ಯ ಪತನ ಆದ ನಂತರ ಮರಾಠರು ಅಧಿಕಾರಕ್ಕೆ ಬರ್ತಾರೆ. ಭಾರತದ ಬಹುಭಾಗವನ್ನು ಮರಾಠರು ಆಡ್ತಾರೆ. ಅವರು ಮಾರ್ವಾರನ್ನು ಕೂಡ ವಶಪಡಿಸ್ಕೊಳ್ತಾರೆ. ಮರಾಠರು ಮಾರ್ವಾರನ್ನ ಸಾಮಂತ ರಾಜ್ಯವನ್ನಾಗಿ ಮಾಡ್ಕೊಳ್ತಾರೆ. ಮರಾಠರ ನಂತರ ಬಂದವರು ಬ್ರಿಟಿಷ್. ಇವರು ಕೂಡ ಉಳಿದ ರಜಪೂತರಂತೆ ಬ್ರಿಟಿಷ್ ಜೊತೆ ಯುದ್ಧ ಮಾಡಲ್ಲ, ಅವ್ರ ಜೊತೆನೆ ಸೇರ್ಕೊಳ್ತಾರೆ. ಒಂಥರ ಇವರು ಕೂಡ ಬ್ರಿಟಿಷರಿಗೆ ಸಾಮಂತರಾಗ್ತಾರೆ. 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬರುತ್ತೆ. ಆಗ ಮಾರ್ವಾರ್ ಭಾರತಕ್ಕೆ ಸೇರಬೇಕು, ಪಾಕಿಸ್ತಾನಕ್ಕೆ ಸೇರಬೇಕು ಹೇಳಿ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿನ ರಾಜರು ಮೊದಲು ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಇಷ್ಟಪಡ್ತಾರೆ. ಕಾರಣ ಏನಂದ್ರೆ, ಮೊಹಮ್ಮದ್ ಅಲಿ ಜಿನ್ನಾ ಇವರಿಗೆ ಎಲ್ಲ ಕೊಡ್ತೇನೆ, ನೀವು ಪಾಕಿಸ್ತಾನಕ್ಕೆ ಬನ್ನಿ, ಕರಾಚಿ ಪೋರ್ಟ್ ಅನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಆದರೆ ಮುಸ್ಲಿಂ ಬಾಹುಳ್ಯ ಇರೋದಕ್ಕಾಗಿ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸಂಧಾನದಿಂದ ಕೊನೆಗೆ ಇವರು ಭಾರತಕ್ಕೆ ಸೇರೋದನ್ನ ತೀರ್ಮಾನ ತಗೊಳ್ತಾರೆ. ಜಸ್ವಂತ್ ತಾಡದ ಪಕ್ಕದಲ್ಲೇ ಈಗಿನ ರಾಜರನ್ನು
ಅಥವಾ ರಾಜಮಾತೆಯರನ್ನು ಸಮಾಧಿ ಮಾಡಲಾಗಿದೆ. ರಾಜಮಾತಾ ಕೃಷ್ಣಾ ಕುಮಾರಿಯವರ ಸಮಾಧಿನೂ ಇಲ್ಲೇ ಇದೆ. ನೀವೀಗ ನೋಡ್ತಾ ಇರೋದು ಜೋಧ್ಪುರ್ನ ಮತ್ತೊಂದು ಲ್ಯಾಂಡ್ ಮಾರ್ಕ್, ಉಮೇದ್ ಭವನ್ ಪ್ಯಾಲೇಸ್. ಸುಮಾರು 1920ರ ಹೊತ್ತಿಗೆ ಮಾರ್ವಾರಲ್ಲಿ ಬಹಳ ಬರಗಾಲ ಬರುತ್ತೆ. ಜನರಿಗೆ ಯಾವುದೇ ಉದ್ಯೋಗ ಇರಲ್ಲ, ಫಾರ್ಮರ್ಸಿಗೂ ಏನೋ ಕೆಲಸ ಇರಲ್ಲ. ಆಗ ರಾಜ ಉಮೇದ್ ಸಿಂಗ್ ಅವರು ಒಂದು ದೊಡ್ಡ ಪ್ಯಾಲೇಸನ್ನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಬಹಳ ಜನಕ್ಕೆ ಕೆಲಸ ಸಿಗುತ್ತೆ. ಉಮೇದ್ ಸಿಂಗ್ ಬಹಳ ಜನೋಪಕಾರಿ ರಾಜರು ಆಗಿದ್ದರು. ಅವರು ಸುಮಾರು ಸ್ಕೂಲು, ಕಾಲೇಜನ್ನು ಜೋಧ್ಪುರಲ್ಲಿ ಓಪನ್ ಮಾಡ್ತಾರೆ, ಹಾಸ್ಪಿಟಲನ್ನು ಓಪನ್ ಮಾಡ್ತಾರೆ. ನೀರಿನ ಆದರೆ ಈ ಪ್ಯಾಲೇಸ್ ಕಂಪ್ಲೀಟ್ ಆಗೋನೊಳಗಡೆನೆ ಉಮೇದ್ ಸಿಂಗ್ ಅವರು ನಿಧನರಾಗ್ತಾರೆ. ಅವರ ಮಗ ಹನುಮಂತ್ ಸಿಂಗ್ ಈ ಪ್ಯಾಲೇಸನ್ನು ಕಂಪ್ಲೀಟ್ ಮಾಡಿ ಅದಕ್ಕೆ ಉಮೇದ್ ಭವನ್ ಪ್ಯಾಲೇಸ್ ಅಂತ ಹೆಸರಿಡ್ತಾರೆ. ಈ ಉಮೇದ್ ಭವನ್ ಪ್ಯಾಲೇಸನ್ನು 3 ಪಾರ್ಟಾಗಿ ಡಿವೈಡ್ ಮಾಡಲಾಗಿದೆ. ಈಗ ಒಂದು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಲಾಗಿದೆ, ಅಲ್ಲಿ ನಮಗೆ ಅವಕಾಶ ಇದೆ ಹೋಗೋದಕ್ಕೆ ಸಾರ್ವಜನಿಕರಿಗೆ. ಮತ್ತೊಂದು ಭಾಗದಲ್ಲಿ ಈಗಲೂ ಕೂಡ ರಾಜವಂಶಸ್ಥರು ಇಲ್ಲಿ ನೆಲೆಸಿದ್ದಾರೆ. ಅವರು ಮೆಹರಾನ್ಗಢ್ ಫೋರ್ಟಲ್ಲಿಲ್ಲ, ಅವರು ಇರೋದು ಈ ಉಮೇದ್ ಭವನ್ ಪ್ಯಾಲೇಸಲ್ಲಿ. ಮತ್ತೊಂದು ಬಿಗ್ ಪಾರ್ಟನ್ನು ತಾಜ್ ಹೋಟೆಲ್ಗೆ ಲೀಸ್ ಕೊಟ್ಟಿದ್ದಾರೆ. ತಾಜ್ ಹೋಟೆಲ್ಲು ಇದನ್ನು ನಿರ್ವಹಣೆ ಮಾಡುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಇದೊಂದು ಗ್ರೇಟ್ ವೆಡ್ಡಿಂಗ್ ಡೆಸ್ಟಿನೇಷನ್. ಪ್ರಿಯಾಂಕಾ ಚೋಪ್ರಾ ಅವರ ವಿವಾಹನೂ ಇಲ್ಲೇ ಆಗಿತ್ತು. ನೀತಾ ಅಂಬಾನಿ ಅವರ ಬರ್ತ್ಡೇ ಪಾರ್ಟಿ ಕೂಡ ಆಗಿತ್ತು. ಹೀಗೆ ಇದೊಂದು ಬಿಗ್ ಡೆಸ್ಟಿನೇಷನ್ ಕೂಡ. ಇದು ಉಮೇದ್ ಭವನ್ ಪ್ಯಾಲೇಸ್ನ ಒಳಭಾಗದ ಮುಖ. ನೀವು ಹೋಟೆಲಲ್ಲಿ ಸ್ಟೇ ಮಾಡಿದರೆ ಇಲ್ಲೆಲ್ಲ ನಿಮಗೆ ಆಕ್ಸೆಸ್ ಇರುತ್ತೆ. ಪರ್ ಡೇ 50,000 to 60,000 ಇರುತ್ತೆ ಇದರ ಪ್ರೈಸು. ನಿಮಗೆ ನೋಡ್ತಾ ಇರೋದು ಉಮೇದ್ ಭವನ್ ಪ್ಯಾಲೇಸ್ನ ಮ್ಯೂಸಿಯಂ ಪಾರ್ಟ್. ಇಲ್ಲಿ ಸಾರ್ವಜನಿಕರಿಗೆ ಅವಕಾಶ ಇರುತ್ತೆ. ಸ್ವತಂತ್ರ ಬಂದಾಗ ಜೋಧ್ಪುರ್ ಭಾರತದ ಶ್ರೀಮಂತ ಸ್ಟೇಟ್ಗಳಲ್ಲಿ ಒಂದಾಗಿತ್ತು. ಉಮೇದ್ ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್ ಫ್ರಾನ್ಸಿಂದ ಲ್ಯಾಂಡ್ ಆಗಿದ್ದು ಜೋಧ್ಪುರಲ್ಲಿ. ಭಾರತದ ಮೊಟ್ಟ ಮೊದಲ ಫ್ಲೈಯಿಂಗ್ ಕ್ಲಬ್ ಜೋಧ್ಪುರಲ್ಲಿ ಇತ್ತು. ನಾವೀಗ ವಿಡಿಯೋದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ಮುಂದಿನ ವಿಡಿಯೋ ಥಾರ್ ಡೆಸರ್ಟಿಂದ ನಿರೀಕ್ಷಿಸಿ. ಥ್ಯಾಂಕ್ ಯು.